ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಆದ್ಯಾದಿಲಕ್ಷ್ಮೀರ್ಭವಸು ಪ್ರಸನ್ನ ವಿಶುದ್ಧ ವಿಜ್ಞಾನ ಸುಖೈಕಲೋದ್ಧಿ ಅಜ್ಞಾನಹಂತ್ರಿ ತ್ರಿಗುಣಾತಿರಿಕ್ತ ಪ್ರಜ್ಞಾನನೇತ್ರಿ ಭವಸು ಪ್ರಸನ್ನ ಅಶೇಷವಾಗ್ಯಾಡ್ಯವಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಕಲಿಯುಗದ ಕಲ್ಪತರುಗಳು ರಾಘವೇಂದ್ರ ಸ್ವಾಮಿಗಳವರು. ಪ್ರಾಯಃ ಇಡೀಯಾದ ಜಗತ್ತಿನಲ್ಲಿ ಕೇಳಿ ಬರುವಂತಹ ಒಬ್ಬ ಮಾಧ್ವ ಯತಿಗಳ ಹೆಸರು ಅಂದರೆ ಅದು ರಾಘವೇಂದ್ರ ಸ್ವಾಮಿಗಳವರು. ಅದು ಕ್ಯಾಲಿಫೋರ್ನಿಯಾ ಇರ್ಬೋದು, ಕೆನಡಾ ಇರ್ಬೋದು, ಅಥವಾ ಇಂಡಿಯಾ ಇರ್ಬೋದು. ನಾವು ಯಾರೂ ಪಾಕಿಸ್ತಾನಕ್ಕೆ ಹೋಗಿಲ್ಲ, ಹೀಗಾಗಿ ನಮ್ಗೆ ಗೊತ್ತಿಲ್ಲ. ಆದರೆ ಅಲ್ಲೂ ರಾಯರನ್ನ ಪ್ರಾಯಃ ಭಜನೆ ಮಾಡುವ ಜನ ಇದ್ದಾರೆ. ಸೌದಿ ಅರೇಬಿಯಾ ಅಥವಾ ಈ ಕಂಟ್ರಿಗಳಲ್ಲಂತೂ ಪ್ರಚಂಡ ಭಕ್ತರು. ಇವತ್ತು ದುಬೈಯಲ್ಲಿ ರಾಯರ ಆರಾಧನೆ ಮಾಡ್ತಾ ಇದ್ದಾರೆ. 4,500 ಜನ ಸೇರ್ತಾರೆ ಅಂತ ಹೇಳ್ತಾ ಇದ್ರು ಅವರು. ದುಬೈಯಲ್ಲಿ 4,500 ಜನ ರಾಯರ ಆರಾಧನೆಗೆ ಸೇರ್ತಾ ಇದ್ದಾರೆ. ಅದು ಏನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಏನಿದೆ, ಎಲ್ಲ ಕಡೆಗೂ ಇರುವಂತಹ ಜನ ಅಲ್ಲಿ ಬರ್ತಾರೆ. ಎಲ್ಲ ಕಡೆಗೂ ಇರುವಂತಹ ಜನ ಅಲ್ಲಿ ಬರ್ತಾರೆ. ಪ್ರಾರಬ್ಧಕ್ಕೆ ಲೋಳಸೂರದಲ್ಲಿರೋ ಜನ ಬರೋದಿಲ್ಲ, ಪಕ್ಕದಲ್ಲಿರೋ ಜನ ಬರೋದಿಲ್ಲ, ವಿವೇಕಾನಂದ ನಗರದಿಂದ ಬರೋದಿಲ್ಲ, ಕಿಲ್ಲಾದಿಂದ ಬರೋದಿಲ್ಲ. ಯಾರನ್ನೂ ಬೈತಾ ಇಲ್ಲ. ಎಲ್ಲರಿಗೂ ಆಮೇಲೆ ನಮ್ಮ ಗ್ರೂಪಲ್ಲಿ ಒಂದು ಲಿಂಕ್ ಹಾಕ್ತೇನೆ. ಇವತ್ತು ಅಲ್ಲಿ ನಡೆದ ರಾಯರ ಆರಾಧನೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಕಾರ್ಯಕ್ರಮ. ಇಲ್ಲಿಯ ಪ್ರಕಾರ ಅಲ್ಲಿಯ ಆ ಹಾಲ್ ಬಾಡಿಗೆ 3.5 ಲಕ್ಷ ರೂಪಾಯಿ. 4,500 ಜನ. ಈ 4,500 ಜನರಿಗೆ ಅಡಿಗೆ ಮಾಡೋದಕ್ಕೆ ಇಂಡಿಯಾದಿಂದ ಅಡಿಗೆಯವರು ಹೋಗಿರ್ತಾರೆ. ನಾವು ಅಲ್ಲೇ ಊಟಕ್ಕೆ ಹೋಗ್ಬಿಟ್ಟು. ಹೀಗಾಗಿ ಎಲ್ಲ ಕಡೆಗೂ ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡುವಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ರಾಘವೇಂದ್ರ ಸ್ವಾಮಿಗಳವರು ಪ್ರಾಯಃ ವೃಂದಾವನಸ್ಥರಾಗಿ ಇವತ್ತಿಗೆ 3.5 ಶತಮಾನಗಳು ಕಳೆದು ಹೋಯಿತು. 3.5 ಶತಮಾನಗಳ ಕಳೆದ ಮೇಲೂ ಅವರನ್ನು ಪ್ರತಿನಿತ್ಯ ನಾವು ನೆನೆಸ್ತೇವೆ ಅಂತಂದರೆ, ನಮಗೆ ಜನ್ಮ ಕೊಟ್ಟ ತಂದೆಯೋ ತಾಯಿಯೋ ನಮಗೆ ಉಪಕಾರ ಮಾಡಿದ ಯಾವನೋ ಒಬ್ಬ ವ್ಯಕ್ತಿಯೋ ಇರುವಾಗಲೇ ಅವರನ್ನು ನಾವು ನೆನೆಸೋದಿಲ್ಲ. ಅವರು ಹೋದ ಮೇಲೆ ಅವರ ಶ್ರಾದ್ದದ ಹಿಂದಿನ ದಿವಸ ರಾತ್ರಿ 9:00 ನೆನಪಾಗ್ತದೆ, ಆಚಾರ್ಯ ನಾಳೆ ನಮ್ಮ ತಂದೆಯವ್ರದ್ದು ಇದು ಇತ್ತು. ಬಾಯಿಬಿಟ್ಟು ಶ್ರಾದ್ದನೂ ಅನ್ನೋದಿಲ್ಲ. ನಮ್ಮ ತಂದೆಯವ್ರದ್ದು ಇದು ಇತ್ತು, ಅದಕ್ಕೆ ನೀವೆಲ್ಲ ಇದನ್ನು ಮಾಡಿಕೊಡ್ತೀರೇನು ನಾಳೆ ಅದ ಅಷ್ಟಾಗಿಟ್ಟರೆ ಮುಗಿದೋಯ್ತು. ಮತ್ತೆ ನಮ್ಮ ತಂದೆ ತಾಯಿಗಳೇ ನಮಗೆ ನೆನಪು ಬರೋದಿಲ್ಲ. 16 ವರ್ಷಗಳಾದ ಮೇಲೆ ನೆನಪೇ ಬರೋದಿಲ್ಲ. ಅಂಥದ್ರಲ್ಲಿ 3.5 ಶತಮಾನ ಕಳೆದ ಮೇಲೆ, 3.5 ಶತಮಾನ ಅಂದರೆ ಎಷ್ಟು ದಿವಸಗಳಾಗ್ತದೆ ನೋಡಿ. ಅಷ್ಟು ದಿನಗಳ ಕಳೆದ ಮೇಲೂ ಪರಂಪರವಾಗಿ ಅವರ ಹೆಸರು ನಮ್ಮೆಲ್ಲ ಹೃದಯದಲ್ಲಿ ಅಚ್ಚೊತ್ತಿ ಉಳಿದಿದೆ ಅಂತಂದರೆ ಇದು ಅವರ ತಪಸ್ಸಿನ ಪ್ರಭಾವವೇ ಸರಿ. ಹೀಗಾಗಿ 3.5 ಶತಮಾನಗಳಿಂದ ಅವರೇನು ನಮಗೆ ದಿನಾಲೂ ಏನು ಬಂದು ನಮ್ಮನ್ನು ಕಾಡ್ತಾ ಇಲ್ಲ, ಬೇಡ್ತಾ ಇಲ್ಲ. ನಮ್ಮನ್ನೆನೆಸಿ ನಮಗೆ ಓಟ್ ಹಾಕ್ರಿ ಅಂತ ಅವರೇನು ಕೇಳ್ತಾ ಇಲ್ಲ.
ತಮ್ಮಷ್ಟಕ್ಕೆ ನಾವು ಅವರಲ್ಲಿ ಕೂತಿದ್ದಾರೆ, ಜಪಮಾಲೆ ಹಿಡ್ಕೊಂಡು ಜಪ ಮಾಡ್ತಾ ನಾವು ಹೋಗಿ ಅವರಿಗೆ ಕಾಡ್ತೇವೆ. ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ. ನೀವೆಲ್ಲರಿಗೂ ಏನೋ ಕೇಳಿದ್ದೇನೋ ಕೊಡ್ತೀರಂತ ನಾವು ಬಂದೀನಿ, ನನಗೊಂದು ಸ್ವಲ್ಪ ಕೊಡ್ರಿ. ಭಾಳ ಮಂದಿ ಹೇಳಿದ್ರು ನಿಮ್ಮ ಹತ್ರ ಹೋಗ್ರಿ ಎಲ್ಲ ಕೆಲಸ ಆಗ್ತಾವ ಅಂತ ಹೇಳಿ, ಅದಕ್ಕೆ ನೋಡೋಣ ಅಂತ ನಿಮ್ಮ ಹತ್ರ ಬಂದೀವಿ, ಏನಾದರೂ ಮಾಡಿಕೊಡಿ ಅಂತ ಬಿಡಿಸುವ ಜನ ನಾವು. ಆದರೆ ರಾಯರು ಇಷ್ಟು ಶತಮಾನಗಳಿಂದ ಮಂತ್ರಾಲಯದಲ್ಲಿ, ವೃಂದಾವನದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮೆಲ್ಲರ ಊರಿನಲ್ಲಿ ನೆಲೆಸಿ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರಲ್ಲ, ಅವರ ಪಾದಗಳಿಗೆ ನಾವು ಎಷ್ಟು ಬಾರಿ ತಲೆಬಾಗಿದರೂ ಅವರ ಋಣ ತೀರಿಸುವುದಕ್ಕೆ ಸಾಧ್ಯವಾಗೋದಿಲ್ಲ. ವಿಚಿತ್ರ ಏನು ಅಂದರೆ, ರಾಯರ ಜೀವನದಲ್ಲಿ ವಿಚಿತ್ರ ಏನು ಅಂತಂದರೆ, ರಾಯರು ಜಗತ್ತಿನಲ್ಲಿ ಅನೇಕ ಜನ ಪವಾಡ ಪುರುಷರನ್ನು ನೋಡ್ತೇವೆ. ಭಸ್ಮ ಕೊಡೋದಿರ್ಬೋದು, ಮತ್ತೊಂದಿರ್ಬೋದು, ಏನು ಬೇಕಾದಿರ್ಬೋದು, ಪವಾಡ ಪುರುಷಗಳನ್ನು ಬೇಕಾದಷ್ಟು ನೋಡ್ತೇವೆ. ಪ್ರತಿಯೊಬ್ಬ ಪವಾಡ ಮಾಡುವ ಪುರುಷ ವ್ಯಕ್ತಿ ಪ್ರಾಯ ಅವನು ತಪಸ್ವಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾವುದೋ ಒಂದು ಶಕ್ತಿಯನ್ನು ವಶಪಡಿಸಿಕೊಂಡು ಅದನ್ನು ನಂಬಿಕೊಂಡು ಬಂದವರಿಗೆ ಸ್ವಲ್ಪ ದಿನಗಳ ಕಾಲ ಅವರು ಬೇಡಿದ್ದನ್ನು ಕೊಟ್ಟು ತಾನೇನೋ ಹಣವನ್ನು ಸಂಪಾದನೆ ಮಾಡ್ತಾ ಇರ್ತಾನೆ. ವಿರಕ್ತನಾಗಿ, ಯಾವ ಹಣದ ಅಪೇಕ್ಷೆ ಇಲ್ಲದೆ, ಯಾವ ರಾಜರ ಆಶ್ರಯವಿಲ್ಲದೆ, ನೀನು ಇಷ್ಟು ದುಡ್ಡು ಕೊಡು, ನಾನು ನಿನಗೆ ಈ ಕೆಲಸ ಮಾಡಿಕೊಡ್ತೇನೆ ಎಂಬುದಾಗಿ ವ್ಯಾಪಾರ ಮಾಡದೇನೆ ತಮ್ಮಷ್ಟಕ್ಕೆ ತಾವು ಸಶರೀರರಾಗಿ ಕಲ್ಲೊಳಗೆ ಹೋಗಿ ಕುಳಿತು ಹೊರಗೆ ಬಂದು ನಿಂತು ಕೇಳಿದವರಿಗೆ ಕೇಳಿದ್ದನ್ನೆಲ್ಲ ಕೊಡೋದಕ್ಕೆ ನಿಂತಿದ್ದಾರಲ್ಲ, ಇದು ವಿಚಿತ್ರವಾದ ಪವಾಡ. ಇದು ವಿಚಿತ್ರವಾದ ಪವಾಡ. ಬಾಜು ಮನೆಯವರಿಗೆ 1 ಲೋಟ ಸಕ್ಕರೆ ಸಾಲ ಕೊಟ್ಟಿರ್ತೇವೆ. ಅವ್ರು ನಮ್ಮ ಮನೆಯಿಂದ ಎದುರಿಗೆ ಹೋಗ್ತಾ ಬರ್ತಾ ನಾವು ನೋಡ್ತಾ ಇರ್ತೇವೆ, ನಮ್ಮ ಸಕ್ಕರೆಗೆ ತಂದ್ರೇನೋ ಇವರು ವಾಪಸ್ಸು ನಮಗೆ ಕೊಡ್ಲಿಕ್ಕೆ. ನಮಗೊಂದು 5,000 ರೂಪಾಯಿ ಇವರು ಕೊಡಬೇಕಾಗಿತ್ತು, ಎದುರಿಗೆ ಕಂಡ್ರೆ ನಕ್ಕು ಅವರನ್ನ ಮೈಮೇಲೆ ಬಿದ್ದು ಮಾತಾಡಿಸ್ತೇವೆ. ಅಕಸ್ಮಾತ್ ನೆನಪಾಗ 5,000 ರೂಪಾಯಿ ಏನೋ ಕೊಡಬಹುದೇನೋ ಅಂತ. ಆದರೆ ತಾವು ಕೊಟ್ಟದ್ದಕ್ಕೆ ಪ್ರತಿಯಾಗಿ ಏನೂ ಅಪೇಕ್ಷೆ ಪಡದೇನೆ ಕೊಟ್ಟಿದ್ದೀನಿ, ತಗೊಂಡು ಹೋಗ್ತಾ ಇರು. ತಿರುಗಿ ನನ್ನನ್ನು ನೋಡುವುದಕ್ಕೂ ಅವರಿಗೆ ಸಮಯ ಪ್ರಾಯ ಇರಲಿಕ್ಕಿಲ್ಲ. ಅಷ್ಟು ಫಲರಹಿತರಾಗಿ ನಿರಪೇಕ್ಷವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರಲ್ಲ ರಾಘವೇಂದ್ರ ಸ್ವಾಮಿಗಳವರು. ಇದೊಂದು ಅದ್ಭುತವಾದ ಪವಾಡ. ಯಾರು ಕೊಡ್ತಾರೆ ಇವತ್ತು? ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತದೆ. ಆ ವ್ಯಕ್ತಿಯ ಕಡೆಯಿಂದ ನಮಗೇನಾದರೂ ಉಪಕಾರವಾಗ್ತಾ ಇದ್ರೆ, ಏನಾದರೂ ಪ್ರಯೋಜನವಿದ್ದರೆ, ನಮ್ಮ ಸಲುವಾಗಿ ಅವ ಏನಾದರೂ ಉಪಯೋಗ ಬೀಳ್ತಿದ್ರೆ ಅವನ ಜೊತೆ ಮಾತು ಕತೆ ವ್ಯವಹಾರ, ಅವನ ಜೊತೆಗೆ ಸಂಬಂಧ. ಇಲ್ಲದೇ ಇದ್ರೆ ಅವನು ನಮಗೆ ಬೇಕಾಗಿಲ್ಲ. ಆ ಕಡೆಯಿಂದ ಬರ್ತಿದ್ರೆ ಈ ಕಡೆಯಿಂದ ಹೊರಟು ಹೋಗ್ಬಿಡ್ತೇವೆ. ಅಂಥದ್ರಲ್ಲಿ ನಮ್ಮಿಂದ 1 ಪೈಸೆ ಸಿಗದೇನೆ ನಮಗೆ ಎಲ್ಲವನ್ನ ದಯಪಾಲಿಸ್ತಾರೆ ಅಂದರೆ ಇದು ನಿಜವಾದ ಪವಾಡ. ಇಷ್ಟೆಲ್ಲದರ ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಪ್ರಾಯ ಅನೇಕ ರೀತಿಯ ದೃಷ್ಟಿಕೋನವನ್ನಿಟ್ಟುಕೊಂಡ ಮಹಾನುಭಾವರು. ನಮ್ಮ ಇಡಿಯಾದ ಜೀವನದಲ್ಲಿ ಪ್ರತಿಯೊಬ್ಬರ ನಮ್ಮೆಲ್ಲರ ಇವತ್ತಿನ ಜಮಾನಾದ ನಮ್ಮೆಲ್ಲರ ದೃಷ್ಟಿಕೋನ ಒಂದೇ. ನಮ್ಮೆಲ್ಲರ ದೃಷ್ಟಿಕೋನ ಒಂದೇ. ಅದು ಕೇವಲ ಹಣ ಗಳಿಸೋದು. ಅದರ ಜೊತೆಗೆ ಸೈಡ್ ಬೈ ಸೈಡ್ ಸ್ವಲ್ಪ ಧರ್ಮ, ಸ್ವಲ್ಪ ಮತ್ತೊಂದೇನಾದರೂ ಸ್ವಲ್ಪ ಇಷ್ಟನ್ನು ಮಾಡ್ತಾ ಹೋಗ್ತೇವೆ. ಪ್ರಧಾನವಾದ ಉದ್ದೇಶ ಇಲ್ಲ ಅಂತ ಯಾರಾದರೂ ಹೇಳಿ ನೋಡೋಣ. ಹಣ ಗಳಿಸುವುದೇ ಪ್ರಧಾನ ಅಲ್ಲ, ಅದಕ್ಕೆ ಉತ್ತರ ಇದೆ, ಹೊಟ್ಟೆ ತುಂಬಬೇಕಲ್ರಿ ಅಂತ. ಎಲ್ಲ ನಿಜ. ಆದರೂ ಹೊಟ್ಟೆ ತುಂಬಿಕೊಳ್ಳೋಕ್ಕಾದರೂ ನಾವು ಇಷ್ಟೆಲ್ಲ ಮಾಡ್ತೀವಲ್ಲ, ನಮ್ಮ ಉದ್ದೇಶವಂತೂ ಅದೇ ಇದೆಯಲ್ಲ. ಆದರೆ ರಾಯರ ಉದ್ದೇಶ ಮಾತ್ರ ಇಡಿಯಾದ ಜೀವನದಲ್ಲಿ ಹಣ ಗಳಿಸುವುದು ಪ್ರಾಯ ಇಲ್ಲ. ನಮಗೆ ಏನೂ ಇಲ್ಲ, ಸಣ್ಣ ಒಂದು ಯಾವುದೋ ಒಂದು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತೇವೆ, ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತೇವೆ, ವರ್ಷಕ್ಕೊಂದು 5 ಲಕ್ಷನೋ 10 ಲಕ್ಷನೋ 20 ಲಕ್ಷ 30 ಲಕ್ಷನೋ ನಾವು ಗಳಿಸ್ತೇವೆ ಅಂತಂದರೆ ನಾವು ಭಾರಿ ಅಂತ ತಿಳಿದುಕೊಳ್ತೇವೆ. ರಾಘವೇಂದ್ರ ಸ್ವಾಮಿಗಳಿಗೆ ಸಿಕ್ಕ ರಾಜಾಶ್ರಯದಿಂದ
ತಂಜಾವೂರಿನ ಚೌಗಪ್ಪ ನಾಯಕ ಇರಬಹುದು, ಅಥವಾ ವಿಜಯನಗರದ ರಾಜರಿರಬಹುದು, ಅಥವಾ ತಮಿಳುನಾಡಿನ ಅರಸರಿರಬಹುದು, ಅಥವಾ ಮಧುರೈಯ ಅಳಿಯ ರಾಮರಾಜ ಅವನಿರಬಹುದು, ಅಥವಾ ಬೇರೆ ಯಾವುದೇ ರಾಜರಿರಬಹುದು, ಗದ್ವಾಲದ ಅರಸ ಇರಬಹುದು, ನವಾಬ ಇರಬಹುದು, ಪೂರ್ಣಯ್ಯ ಪಂಡಿತ, ದಿವಾನ್ ಪೂರ್ಣಯ್ಯ ಪಂಡಿತರು, ಇವರೆಲ್ಲ ಯಾರು ಬೇಕು? ಇವರೆಲ್ಲ ರಾಯರು ಬೇಕು ಅಂದರೆ ಅರ್ಧ ರಾಜ್ಯವನ್ನು ತಂದು ಕೊಡುವುದಕ್ಕೆ ಸಿದ್ಧರಾಗಿ ನಿಂತ ಶಿಷ್ಯರು ಇವರು. ಪ್ರಾಣವನ್ನು ಕೊಡುವುದಕ್ಕಾಗಿ ಸಿದ್ಧರಾದ ನಿಂತ ಶಿಷ್ಯರು ರಾಯರಿಗೆ ಪ್ರಾಯ ತಂಜಾವೂರಿನ ನರಸಿಂಹನಾಯಕ ಅವನು 4-5 ಬಾರಿ ರತ್ನಾಭಿಷೇಕವನ್ನು ಮಾಡ್ತಾನೆ. ಮೊದಲು ಅವರ ಅಜ್ಜ ವಿಜಯೇಂದ್ರರಿಗೆ ರತ್ನಾಭಿಷೇಕವನ್ನು ಮಾಡಿರ್ತಾನೆ. ಮೊಮ್ಮಗ ನರಸಿಂಹನಾಯಕ ಅವನು ರಾಯರಿಗೆ ರತ್ನಾಭಿಷೇಕವನ್ನು ಮಾಡ್ತಾನೆ. ರತ್ನಾಭಿಷೇಕ ಅಂದರೆ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ಈ ನಮ್ಮ ಮನ್ಯಾಗ ಮರಿಮಕ್ಕಳು ಹುಟ್ಟಿದ್ರೆ ಹೂ ಹಾರಿಸೋದು ಅಂತ ಮಾಡ್ತೀವಲ್ಲ, ಮಾರ್ಕೆಟಿಂದ ಒಂದಿಷ್ಟು ಹೂವು ತರೋದು, ಅದರೊಳಗೆ 3 ಬೆಳ್ಳಿ ಹೂವು, ಅದರಿಂದ ತಲೆಗೆ ಮುಟ್ಸೋದು, ತೆಳಗಿಡೋದು, ತಲೆ ಬಿದ್ದು ಹೋಗ್ತಾವ, ತಲೆಗೆ ಮುಟ್ಸೋದು, ತೆಳಗಿಡೋದು. ಇದನ್ನು ನಾವೇನಂತ ಕರಿತೇವೆ? ರತ್ನಾಭಿಷೇಕ ಅಂತ ಕರಿತೇವೆ. ಒಂದು ರಾಜ ಮಾಡಿದ ರತ್ನಾಭಿಷೇಕ ವಾದೀಂದ್ರರು ಮಾಡಿದ ಗುರುಗುಣ ಸ್ತವನದಲ್ಲಿ ಈ ಮಾತು ಬರ್ತದೆ. ರಾಜ ನರಸಿಂಹನಾಯಕ ರತ್ನಾಭಿಷೇಕವನ್ನು ಮಾಡಿಸಿದರೆ ಎತ್ತರವಾದ ಕಟ್ಟೆ ಮೇಲೆ ಸಿಂಹಾಸನದ ಮೇಲೆ ರಾಯರನ್ನು ಕೂಡಿಸಿ, ರಾಯರು ತಮ್ಮ ತಲೆಯ ಮೇಲೆ ಗ್ರಂಥವನ್ನಿಟ್ಟುಕೊಂಡು ಕುಳಿತಾಗ ರಾಯರ ಮೇಲೆ ತಟ್ಟೆ ತುಂಬಿ ರತ್ನಗಳನ್ನು ಹಾಕ್ತಾ ಹೋದರೆ ರಾಯರ ಕುಳಿತ ಆಸನ ಮೇಲೆ 1-2 ಫೂಟ್ ಆದರೂ ಇರ್ತದೆ ಸಿಂಹಾಸನದ ಎತ್ತರ. ಆ ಸಿಂಹಾಸನವನ್ನು ದಾಟಿ ಹೊಟ್ಟೆ ಎದೆಯವರೆಗೂ ರತ್ನಗಳು ರಾಶಿ ಬಂದು ಬಿದ್ದಿತ್ವಂತೆ. ರತ್ನಗಳು ಅಂದರೆ ಇವತ್ತಿನ ನಮ್ಮಂತೆ ಪ್ಲಾಸ್ಟಿಕ್ ರತ್ನಗಳು, ಪ್ಲಾಸ್ಟಿಕ್ಕೇ ಇರಲಿಲ್ಲ. ಅತ್ಯದ್ಭುತವಾದ ರತ್ನಗಳು, ಹವಳಗಳು, ಮುತ್ತುಗಳು, ಅಥವಾ ನಾನಾ ತರಹದ ಬೆಳ್ಳಿ ಬಂಗಾರಗಳು, ಇದೆಲ್ಲ ಅವತ್ತಿನ ರಾಜನ ಸಂಪತ್ತಿನ ವೈಭವ. ಅದೆಲ್ಲ ತಂದು ರಾಯರ ಮೇಲೆ ಸುರಿತಾನೆ. ನಾವಾಗಿದ್ದರೆ ಗಂಡು ಕಟ್ಟಿ ತೊಗೊಂಡ್ಬರ್ತಿದ್ವಿ. ನನ್ನ ಮಗನಿಗಾಗ್ತದ, ಮೊಮ್ಮಗನಿಗಾಗ್ತದ, ಮರಿಮೊಮ್ಮಗನಿಗಾಗ್ತದ ಅಂತ. ರಾಯರು ಕೆಳಗಿಳಿಯೋದಕ್ಕಿಂತಲೂ ಮುಂಚೆ ಅದನ್ನೆಲ್ಲವನ್ನ ದಾನ ಮಾಡಿ ಹರಿದು ಹಂಚಿ ಬಿಟ್ಟು ಆಮೇಲೆ ಸಿಂಹಾಸನದಿಂದ ಕೆಳಗಿಳಿತಾರೆ. ಇದು ತ್ಯಾಗ. ಈ ತ್ಯಾಗವೂ ಒಂದು ಪವಾಡವೇ. ನಮಗೆಲ್ಲ ತ್ಯಾಗ ಮಾಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ಇಂತಹ ವಿಚಿತ್ರವಾಗಿರ್ತಕ್ಕಂತಹ ಐಶ್ವರ್ಯವನ್ನು ಪಡೆದ ಮಹಾನುಭಾವರು, ಅವರ ಉದ್ದೇಶ ಹಣ ಗಳಿಸೋದಲ್ಲ, ಸಂಪತ್ತು ಮಾಡೋದಲ್ಲ, ಗಂಟು ಮಾಡೋದಲ್ಲ, ಸಮಾಜಮುಖಿಯಾದ ಅನೇಕ ಕಾರ್ಯಗಳನ್ನು ಮಾಡಿದರು. ವೈಯಕ್ತಿಕವಾಗಿ ಪ್ರತಿಯೊಬ್ಬರ ಜೊತೆಗೆ ಸಂಪರ್ಕ ಬಂತು. ನಾವೆಲ್ಲ ಸಮಾಜದವರಿಷ್ಟೆಲ್ಲ ಜನ ಬಂದು ಸೇರಿದ್ದೇವೆ. ನಮ್ಮಲ್ಲಿ 100-200 ಜನ, ಮತ್ತೊಂದು ಕಡೆಗೆ 1000 ಜನ, 5-6 ಸಾವಿರ ಜನ, ಮಂತ್ರಾಲಯದಲ್ಲಿ ಲಕ್ಷಾವಧಿ ಜನ. ಇಷ್ಟೆಲ್ಲ ಜನ ಬಂದು ಸೇರ್ತಾರೆ ಅಂತಂದರೆ ಯಾರು ಅವರಿಗೆ ಹೋಗಿ ಇನ್ವಿಟೇಷನ್ ಕೊಟ್ಟದ್ದು? ಬರ್ರಿ ನಮ್ಮ ಮನೆಗೆ ನನ್ನ ಆರಾಧನೆ ಅಲ್ಲ ಬರ್ರಿ ಅಂತ ರಾಯರು ಬಂದು ಕರೆದ್ರ? ನಾವೆಲ್ಲ ಯಾರೋ ಒಬ್ಬರು ನಮಗೆ ಮಂತ್ರ ಹಾಕಿ ಛೂ ಮಂತ್ರ, ಗಾಳಿ ಮಂತ್ರ ಅಂತ ಛೂ ಮಂತ್ರ ಹಾಕಿ ಕಟ್ಟಿ ಎಳೆದುಕೊಂಡು ಬರ್ತಾ ಇದ್ದಾರೇನೋ ಅಂತ ಅನಿಸ್ತದೆ. ಅಷ್ಟು ಮಂತ್ರಮುಗ್ಧವಾಗಿ ಓಡಿ ಬರ್ತೇವೆ. ಎಷ್ಟು ಗಂಟೆಗೆ ಬರ್ತೇವೆ ಆ ಮಾತು ಬೇರೆ, ಓಡಿ ಬರ್ತೇವಲ್ಲ. ಕಷ್ಟ ಬಂತು ಅಂದ್ರೆ ಮೊದಲಿಗೆ ರಾಯರ ಹತ್ತಿರ ಬರ್ತೇವೆ. ರಾಯರು ನಮ್ಮೆಲ್ಲರ ಜೊತೆಗೆ ವೈಯಕ್ತಿಕವಾದ ಸಂಬಂಧವೂ ಇದೆ. ನಮಗೆ ಸಮಸ್ಯೆ ಬಂದರೆ ಹೋಗಿ ರಾಯರ ಮುಂದೆ ನಿಲ್ತೇವೆ. ನಮ್ಮೆಲ್ಲರ ಜೊತೆಗೆ ಸಾಮಾಜಿಕವಾದ ಸಂಬಂಧವೂ ರಾಯರಿಗಿದೆ. ಇದೆಲ್ಲದರ ಜೊತೆಗೆ ನಮಗೂ ರಾಯರಿಗೂ ವಿದ್ಯಾ ಸಂಬಂಧವಿದೆ. ನಮ್ಮ ಗುರುಗಳು ರಾಯರು ನಮಗಾಗಿ ಗ್ರಂಥ ಬರೆದು ಆ ಗ್ರಂಥ ರೂಪದಲ್ಲಿ ನಮ್ಮ ಜೊತೆಗಿದ್ದವರು ರಾಯರು. ನಮ್ಮ ಅಪ್ಪನ ಜೊತೆಗೆ ನನಗೆ ಏನು ಸಂಬಂಧ?
ಅಪ್ಪ ಮಗನ ಸಂಬಂಧ ಅಷ್ಟೇ. ಅವನ ಜೊತೆಗೆ ನಾನು ಅವನು ಗೆಳೆಯ, ಅವರ ಜೊತೆಗೆ ನಾನು ಅವನು ಅಣ್ಣ ತಮ್ಮಂದರು. ಆದರೆ ರಾಯರ ನಮ್ಮ ಜೊತೆಗೆ ಪ್ರತಿಯೊಂದು ರೀತಿಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಸಖಾ ಗುರು ಸುರದೋ ದೈವಮಿಷ್ಟಂ. ಪ್ರಸಂಗ ಬಂದಾಗ ನಮ್ಮ ಗೆಳೆಯನಾಗ್ತಾರೆ, ಪ್ರಸಂಗ ಬಂದಾಗ ತಂದೆಯಾಗ್ತಾರೆ, ಪ್ರಸಂಗ ಬಂದಾಗ ತಾಯಿಯಂತೆ ಪರಿಪಾಲನೆ ಮಾಡ್ತಾರೆ, ಪ್ರಸಂಗ ಬಂದಾಗ ರಕ್ಷಕನಾಗಿ ನಿಲ್ತಾರೆ, ಪ್ರಸಂಗ ಬಂದಾಗ 4 ಬಾರಿಸ್ತಾರೆ. ಅದನ್ನು ಗೊತ್ತವರಿಗೆ, ದಂಡ ಹಿಡ್ಕೊಂಡು ಕೂತಿದ್ದಾರೆ ಕೈಯಲ್ಲಿ. ತಪ್ಪು ಮಾಡಿದರೆ ಶಿಕ್ಷೆ ಕೊಡೋದು ಗೊತ್ತು, ಶಿಕ್ಷೆಯ ಜೊತೆಗೆ ನೀತಿಯನ್ನು ತಿಳಿಸ್ತಾರೆ, ಪಾಠವನ್ನು ಕಲಿಸ್ತಾರೆ. ನಾವು ಸರಿಯಾದ ಮಾರ್ಗದಲ್ಲಿದ್ದರೆ, ಅವರು ಹೇಳಿದಂತೆ ನಾವು ನಡೀತಾ ಇದ್ರೆ, ಅವರನ್ನು ನಂಬಿ ನಡೀತಾ ಇದ್ರೆ, ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ. ನಾವು ಹೇಳ್ತಾ ಇರ್ತೀವಿ, ನಮ್ಮ ಗೆಳೆಯ ಇದ್ದ ಜೋಡಿ ಕೂಡಿ ಎಲ್ಲ ಕೂಡ ಒಂದು ವ್ಯಾಪಾರ ಮಾಡೋಣ ಬಾ ಅಂತ ನಂಬಿ ಕೆಟ್ಟವಿರಿ. ನಾವು ಅವರನ್ನು ಲಾಸ್ ಆಯಿತು, ಹಣ ಕಳ್ಕೊಂಡ್ವಿ. ಮತ್ತೊಬ್ಬರು ಯಾರನ್ನೋ ನಂಬಿ ಕೆಟ್ಟರೆ ಕೆಡಲಿಕ್ಕೆ ಸಾಧ್ಯವಿದೆ, ಕೆಡುವ ಸಂಭವವಿದೆ. ರಾಯರನ್ನು ನಂಬಿದ ವ್ಯಕ್ತಿ ಕೆಟ್ಟ ಉದಾಹರಣೆ ಎಲ್ಲೂ ಇಲ್ಲ. ಹೀಗಾಗಿ ರಾಯರಿಗೆ ನಮ್ಮ ಜೊತೆಗೆ ವೈಯಕ್ತಿಕವಾದ ಸಂಬಂಧವೂ ಇದೆ, ರಾಯರಿಗೆ ನಮ್ಮ ಜೊತೆಗೆ ಸಾಮಾಜಿಕವಾದ ಸಂಬಂಧವೂ ಇದೆ. ರಾಯರಿಗೆ ನಮ್ಮ ಜೊತೆಗೆ ವಿದ್ಯಾ ಸಂಬಂಧವೂ ಇದೆ. ಅವರು ಗುರುಗಳು, ನಾವು ಶಿಷ್ಯರು. ಅವರು ಉಪದೇಶ ಮಾಡಿದ ಜ್ಞಾನವನ್ನು ನಾವು ಪಡೆದುಕೊಂಡು ಸಾರ್ಥಕ ಮಾಡಿಕೊಂಡ್ರೆ ಗುರುಗಳು ಸಂತೋಷ ಪಡ್ತಾರೆ. ಇಷ್ಟೆಲ್ಲದರ ಮೇಲೆ ಇಡಿಯಾದ ಸಮಾಜ, ಇಂಥ ಜಾತಿ ಅಂತಿಲ್ಲ, ಪ್ರತಿಯೊಂದು ಸಮಾಜದ ಜೊತೆಗೂ ಸಂಬಂಧ, ಸರ್ವಾಂಗೀಣವಾದ ಸನಾತನ ಧರ್ಮದ ಅಭಿವೃದ್ಧಿಗಾಗಿ ತಮ್ಮ ಇಡಿಯಾದ ಜೀವನವನ್ನು ಮೀಸಲಿಟ್ಟವರ ಮಹಾನುಭಾವ. ಇದರ ಜೊತೆಗೆ ತಮ್ಮ ಸಿದ್ಧಾಂತದ ನಿಷ್ಠೆಯೂ ಅಷ್ಟೇ. ಏನೋ ಒಂದು ಕೆಲಸ ಮಾಡ್ತಾ ಇರ್ತೇವೆ, ಸಾಮಾಜಿಕವಾದ ಕೆಲಸ, ಸಾಮಾಜಿಕ ಕೆಲಸವನ್ನು ಮಾಡುವ ಭರದಲ್ಲಿ ನಮ್ಮ ಮನೆತನದ ಸಂಪ್ರದಾಯಗಳನ್ನು ಮರಿತೇವೆ, ದಿನನಿತ್ಯ ಮಾಡುವ ದೇವರ ಪೂಜೆಯನ್ನು ಮರಿತೇವೆ, ದಿನನಿತ್ಯ ನಾವು ಮಾಡಬೇಕಾಗಿರ್ತಕ್ಕಂತಹ ವರ್ಣಾಶ್ರಮ ಆಚಾರ ವಿಚಾರಗಳನ್ನು ಮರೆತು ಬಿಡ್ತೇವೆ. ಇಲ್ಲ ಒಂಚೂರು ಏನೋ ಒಂದು ಕೆಲಸ ಮಾಡೋದೇ ಸಮಾಜದ ಕೆಲಸ, ನಾನು ಹೋಗಬೇಕು, ಇಂಥ ಒಂದು ಮನೆಯಲ್ಲಿ ಕೆಲಸ ಇದೆ, ಅವ್ರ ಆಚಾರ್ಯ ಹೇಳ್ತೀನಿ, ಅವ್ರು ಬಂದು ಮನೆಯ ಪೂಜೆ ಮಾಡಿ ಹೋಗ್ತಾರೆ. ಆಚಾರ್ಯ ಹೇಳ್ತೀನಿ, ನನ್ನ ಪರವಾಗಿ ನಮ್ಮ ಹಿರಿಯರ ಶ್ರಾದ್ದ ಅವರು ಮಾಡ್ತಾರೆ. ಅದೇ ಆಚಾರ್ಯ ಹೇಳೋದು, ನಿನ್ನ ಸಲುವಾಗಿ ಊಟ ಮಾಡು ಅಂತ ಹೇಳಿ. ಊಟ ಮಾಡಬೇಡ, ನೀರು ಕುಡಿಬೇಡ, ಚಹಾ ಕುಡಿಬೇಡ. ಯಾಕೆ? ಸಾಮಾಜಿಕವಾದ ಕೆಲಸವಿದೆ. ಪೂಜೆ ಪುನಸ್ಕಾರಗಳಿಗೆ ಅಷ್ಟೇ ಬೇರೆಯವ್ರಿಗೆ ಯಾಕೆ ಹೇಳಬೇಕು? ನಿನ್ನ ಪರವಾಗಿ ಊಟ ಮಾಡಲಿಕ್ಕೂ ಹೇಳು. ನಾನು ಸ್ವಲ್ಪ ಹೊರಗೊಂಟೀನಿ, ಭಾಳ ಕೆಲಸದ, ಇವತ್ತು ನನ್ನ ಬದಲಿ ನನಗೆ ಊಟ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಒಂಚೂರು ನನ್ನ ಬದಲಿ ನೀವು ಒಂದು 2-3 ಸರ್ತೆ ಊಟ ಮಾಡಿಬಿಡೋದು. ಭಾಳ ತಿನ್ಮಾಡ, ಮತ್ತೆ ನಾನು ಹೊಟ್ಟೆ ಕೆಡ್ತದೆ, ನೀವು ಭಾಳ ತಿಂದ್ರೆ ಹೇಳ್ಬೋದಾ? ಹೇಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾದರೆ ರಾಘವೇಂದ್ರ ಸ್ವಾಮಿಗಳವರು ಇಷ್ಟೆಲ್ಲ ಸಮಾಜಮುಖಿಯಾದ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ತಮ್ಮ ಧರ್ಮ ನಿಷ್ಠೆ, ತಮ್ಮ ಧಾರ್ಮಿಕ ವಿಧಿ ವಿಧಾನಗಳು, ಸದಾಚಾರ, ವ್ರತ ನಿಯಮ, ತಪಸ್ಸುಗಳು, ಜಪತಪ ಪಾರಾಯಣ, ಭಗವಂತನ ಆರಾಧನೆ, ಸಂಸ್ಥಾನ ಪೂಜೆ, ಪ್ರತಿನಿತ್ಯವೂ ಸಚ್ಚಾಸ್ತ್ರಗಳ ಪಾಠ ಪ್ರವಚನ, ಶಿಷ್ಯರಿಗೆ ಉಪದೇಶ, ಮಂತ್ರ ಜಪ, ಇದು ಯಾವುದನ್ನು ಅವರು ಬಿಡಲಿಲ್ಲ. ಅದರ ಮಧ್ಯದಲ್ಲಿ ಅವುಗಳನ್ನೆಲ್ಲ ಮಾಡಿಕೊಂಡು, ಅದರ ಮಧ್ಯದಲ್ಲಿ ಸಮಯ ಮಾಡಿಕೊಂಡು ನಮ್ಮನ್ನೆಲ್ಲ ಅನುಗ್ರಹ ಮಾಡಿದರು. ಇದು ಪವಾಡಗಳು. ರಾಯರು ಕೆಲಸವಿಲ್ಲದೆ ನಮಗೇನೂ ಕೊಡ್ತಾ ಇಲ್ಲ. ಅವರು ಒಂದು ಮೆಡಿಕಲ್ ಶಾಪಿಗೆ ಹೋಗ್ತೇವೆ, ನಾವು ಹೋದ ತಕ್ಷಣ ಆ ಕುರ್ಚಿ ಮೇಲೆ ಕೂತವ್ ಎದ್ದು ಓಡಿ ಬರ್ತಾನ. ಯಾಕೆಂದ್ರೆ ಗಿರಾಕಿ ಬಂತು, ಲಾಭವಾಗ್ತದೆ. ನನ್ನ ಹತ್ರ ಏನೋ ವಸ್ತುವನ್ನು ತಗೊಂಡು ಹೋಗ್ತಾನೆ, ಲಾಭವಾಗ್ತದೆ. ಮಾಲಿಗೆ ಹೋದ ತಕ್ಷಣ ಎದುರಿಗೆ ಬಂದು ಒಬ್ಬ ವ್ಯಕ್ತಿ ನಿಲ್ತಾನೆ, ಹೆಲ್ಪ್ ಯು ಅಂತ. ಏನ್ ಬೇಕಿತ್ತು ನಿಮಗೆ? ಹೌದಾ, ಬರ್ರಿ ಇಲ್ಲಿ ಹೋಗ್ರಿ, ಈ ಮೂಲೆಯಾಗ ಹೋಗ್ರಿ, ಆ ಮೂಲೆಯಾಗ ಅದು ಅದ, ಅಲ್ಲದ ಇಲ್ಲದ ಅಂತ ನಮ್ಮನ್ನು ಕಳಿಸ್ತಾರೆ. ಅವರಿಗೆ ಅದರಿಂದ ಪ್ರಯೋಜನವಿದೆ. ನಮ್ಮಿಂದ ರಾಯರಿಗೆ ಏನು ಪ್ರಯೋಜನವಿದೆ? ನಮ್ಮಿಂದ ರಾಯರಿಗೆ ಏನು ಪ್ರಯೋಜನವಿದೆ? ಏನೇನೂ ಪ್ರಯೋಜನವಿಲ್ಲ ನಮ್ಮಿಂದ ರಾಯರಿಗೆ. ಆದರೂ ನಮಗೆ ಇಷ್ಟೆಲ್ಲ
ಕೊಡ್ತಾ ಇದ್ದಾರೆ. ನಮ್ಮೆಲ್ಲರ ಸರ್ವಾಂಗೀಣವಾದ ಅಭ್ಯುದಯಕ್ಕೆ ಅವರು ಸಿದ್ಧರಾಗಿ ನಿಂತಿದ್ದಾರೆ. ಆದರೆ ಅವರು ಒಂದೇ ಒಂದನ್ನು ಅಪೇಕ್ಷೆ ಪಡ್ತಾರೆ. ಒಂದೇ ಒಂದರ ಅಪೇಕ್ಷೆ ಅವರಿಗಿದೆ. ಏನದು ಅಪೇಕ್ಷೆ? ಏನದು ಅಪೇಕ್ಷೆ? ದೇವರನ್ನು ನಂಬಿ ಧರ್ಮವನ್ನು ಮಾಡಿ ಆಚಾರವಂತರಾಗಿರಿ. ರಾಯರು ವೃಂದಾವನ ಪ್ರವೇಶ ಮಾಡುವ ಹೊತ್ತಿಗೆ ಕೊನೆಯ ಕಾಲದಲ್ಲಿ ನಮಗೆಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತಾರೆ. ಅದ್ಭುತವಾದ ಸಂದೇಶ. ಅದನ್ನು ವಾದೀಂದ್ರ ತೀರ್ಥರು ಹಾಗೂ ಇವರೆಲ್ಲ ನಮಗೆ ತಿಳಿಸಿಕೊಡ್ತಾರೆ. ಆ ಸಂದೇಶ ಒಂದು ನಿಮಿಷದಲ್ಲಿ ಮುಗಿಯೋದಿಲ್ಲ. ಕೊನೆಯ ದಿವಸ ಇಡೀ ದಿವಸ ಅವತ್ತಿನ ಪ್ರವಚನದಲ್ಲೆಲ್ಲ ರಾಯರು ನಮಗೆ ನೀಡಿದ ಸಂದೇಶವೇನು ಅಂತನ್ನೋದನ್ನು ತಿಳಿದುಕೊಳ್ಳೋಣ. ಇವತ್ತು ಹೇಳೋದಿಲ್ಲ. ಹೀಗಾಗಿ ಭಗವಂತನನ್ನ ಸದಾಕಾಲ ಅವರು ಸನ್ಯಾಸವನ್ನು ತೆಗೆದುಕೊಳ್ಳಬೇಕಾದಾಗ ಹರಿಸರ್ವೋತ್ತಮತ್ವಂ ಸರ್ವದಾ ಸ್ಥಾಪಯಾಮಿ ಅಂತ ಸಂಕಲ್ಪ ಮಾಡಿ ತಗೊಂಡಿರ್ತಾರೆ. ನಾನು ಮುಂಜಿ ಮಾಡ್ಕೋಬೇಕಾದಾಗ, ಮದುವೆ ಮಾಡ್ಕೋಬೇಕಾದಾಗ, ಗೃಹಸ್ಥಾಶ್ರಮೋಚಿತವಾದ ಕರ್ಮಗಳನ್ನು, ಯಜ್ಞ ಯಾಗಾದಿಗಳನ್ನು, ಪೂಜೆ ಪುರಸ್ಕಾರಗಳನ್ನು, ದಾನ ಧರ್ಮಗಳನ್ನು ಎಲ್ಲ ಮಾಡ್ತೇನೆ ಅಂತ ಅವತ್ತು ಆಚಾರ ಸಂಕಲ್ಪ ಮಾಡಿಸಿರ್ತಾರೆ. ಆ ಸಂಕಲ್ಪ ಅವತ್ತೇ ಮುಗೀತು. ಮರುದಿವಸದಿಂದ ಏನೂ ಇಲ್ಲ. ಮರುದಿವಸ ಬೆಳಗ್ಗೆ ಹೇಳೋದ್ರಾಗೆ ಶಿಮ್ಲಾದಲ್ಲಿ ಹೋಗಿರ್ತೀವಿ. ಹೀಗಾಗಿ ಎಲ್ಲವನ್ನು ಅವತ್ತೇ ನಾವು ಮುಗಿಸಿಬಿಡ್ತೇವೆ. ತಮ್ಮ ಆಶ್ರಮೋಚಿತವಾದ ಕರ್ಮಗಳನ್ನು ಸದಾಕಾಲ ಮಾಡ್ತಾ ಬಂದಂತಹ ಮಹಾಸ್ವಾಮಿಗಳವರು, ಮಹಾಪುರುಷರು ರಾಘವೇಂದ್ರ ಸ್ವಾಮಿಗಳವರು. ಪ್ರಾಯ ನಮ್ಮ ಮನೆಯಲ್ಲಿ ಯುಗಾದಿ ಇರ್ಬೋದು, ದಸರಾ ಇರ್ಬೋದು, ದೀಪಾವಳಿ ಇರ್ಬೋದು, ಇಷ್ಟು ವಿಜೃಂಭಣೆಯಿಂದ ನಾವು ಮಾಡ್ತೇವೋ ಇಲ್ಲೋ ಗೊತ್ತಿಲ್ಲ, ರಾಯರ ಆರಾಧನೆ ಅದೊಂದು ಹಬ್ಬ ಅಂತ ಆಗ್ತದೆ. ವಿಚಿತ್ರ ಏನು ಅಂತಂದರೆ, ಸ್ವಲ್ಪ ತಿಳ್ಕೊಳ್ಳೋಣ. ನಾವೆಲ್ಲ ರಾಯರ ಆರಾಧನೆಗೆ ಬಂದಿದ್ದೇವೆ. ರಾಯರ ಆರಾಧನೆ ಅಂದರೆ ಏನು ಗೊತ್ತಾ? ರಾಯರು ನಮ್ಮನ್ನ ಬಿಟ್ಟು ಅಗಲಿ ಹೋದ ದಿವಸ. ಸಂತೋಷ ಪಡಬೇಕು, ದುಃಖ ಪಡಬೇಕು. ರಾಯರು ಇವತ್ತು ನಮ್ಮ ತಂದೆ ಶ್ರಾದ್ದ, ನಮ್ಮ ತಾಯಿ ಶ್ರಾದ್ದ, ನಮ್ಮ ಮನೆಯಲ್ಲಿ ಯಾವುದೋ ಶ್ರಾದ್ದವಿದೆ. ಶ್ರಾದ್ದವಿರುವ ದಿವಸ ನಾವು ಕುಣಿದು ಕುಪ್ಪಳಿಸಿ ಚಪ್ಪಾಳೆ ಬಾರಿಸಿ ಸಂತೋಷ ಪಡ್ತೀವ? ಏನು ಮಾಡ್ತೇವೆ? ಮನೆ ಮುಂದೆ ರಂಗೋಲಿ ಹಾಕೋದಿಲ್ಲ. ಮನೆಯಲ್ಲಿ ಅವತ್ತಿನ ದಿವಸ ಎಲ್ಲ ನೀರವ ವಾತಾವರಣ, ಏನು ಹೆಚ್ಚು ಸಂತೋಷವೆಲ್ಲ ಇಲ್ಲ. ಯಾಕೆ? ಶ್ರಾದ್ದ ಇದೆ ನಮ್ಮ ಮನೆಯಲ್ಲಿ. ಇವತ್ತು ನಮ್ಮ ಹಿರಿಯರು ನಮ್ಮನ್ನು ಅಗಲಿ ಹೋದ ದಿವಸ. ಇಂದು ರಾಯರ ಆರಾಧನೆ ಅಂತಂದ್ರೆ ರಾಯ ನಮ್ಮನ್ನು ಬಿಟ್ಟು ಹೋದ ದಿವಸ ನಾವು ಸಂತೋಷದಿಂದ ಸಿಹಿ ಮಾಡಿಕೊಂಡು ಊಟ ಮಾಡ್ತಾ ಇದ್ದೇವೆ. ಸರಿನಾ? ಇದು ರಾಯರ ಆರಾಧನೆಯನ್ನ ಹಬ್ಬದಂತೆ ಆಚರಣೆ ಮಾಡ್ತಾ ಇದ್ದೇವಲ್ಲ, ಇಷ್ಟೇ ಇದಕ್ಕೆ ಉತ್ತರ. ರಾಯರು ನಮ್ಮನ್ನು ಬಿಟ್ಟು ಅಗಲಿ ಹೋದದ್ದಕ್ಕಾಗಿ ನಾವು ಸಂತೋಷ ಪಡ್ತಾ ಇಲ್ಲ. ರಾಯರು ನಮಗೆ ಅನುಗ್ರಹ ಮಾಡುವುದಕ್ಕಾಗಿ, ಯಾವುದೇ ಯತಿಗಳಿರಬಹುದು, ನಮಗೆ ಅನುಗ್ರಹ ಮಾಡುವುದಕ್ಕಾಗಿ ಒಂದು ಪ್ರತೀಕದಲ್ಲಿ, ಒಂದು ವೃಂದಾವನದಲ್ಲಿ, ಒಂದು ಅಧಿಷ್ಠಾನದಲ್ಲಿ ಬಂದು ನೆಲೆಸಿ ನಿಂತು ನಮಗೆ ಅನುಗ್ರಹ ಮಾಡುವುದಕ್ಕಾಗಿ ನಾನಿದ್ದೇನೆ ಅಂತ ನಮಗೆ ಹೇಳಿ ಹೋದ್ರಲ್ಲ, ಅದು ನಾವು ಸಂತೋಷ ಪಡಬೇಕಾದ ವಿಷಯ. ಇಷ್ಟೆಲ್ಲವನ್ನ ನಮ್ಮ ಸಲುವಾಗಿ ಗಂಟು ಮಾಡಿಟ್ಟು ಹೋದ್ರವರು. ಪುಣ್ಯದ ಗಂಟು, ಗ್ರಂಥಗಳ ಗಂಟು, ಆಚಾರ ವಿಚಾರಗಳನ್ನು ತಿಳಿಸಿದ ಸ್ಮೃತಿ ಮುಕ್ತಾವಲಿ ಅಂತನ್ನುವಂತಹ ಇತ್ಯಾದಿ ಗ್ರಂಥಗಳು, ಅನೇಕ ತರಹದ ಆಸ್ತಿಯನ್ನು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ರಾಯರ ಆರಾಧನೆ ಅಂತಂದರೆ ನಾವು ಹಬ್ಬದಂತೆ ಆಚರಣೆ ಮಾಡ್ತೇವೆ. ರಾಯರು ಪ್ರಾಯ ಇತಿಹಾಸ ಕಂಡ ಎಲ್ಲ ಪವಾಡ ಪುರುಷರು ಕೂಡ ತತ್ವಜ್ಞಾನಿಗಳಲ್ಲ. ತತ್ವಜ್ಞಾನಿಗಳಾದವರು ಪ್ರಾಯ ಪವಾಡ ಪುರುಷರಾಗೋದಿಲ್ಲ. ಸರಿ, ಪವಾಡ ಪುರುಷರಾದರೂ ಸಹಿತ ಗ್ರಂಥಕರ್ತೃಗಳಾಗೋದಿಲ್ಲ. ಪತ್ರನೇ ಬರಲಿಕ್ಕೆ ಬರ್ತಿರೋದಿಲ್ಲ. ಗ್ರಂಥವನ್ನೇನು ಬರೀತಾರೆ? ಗ್ರಂಥ ಬರಿಬೇಕು ಅಂತಂದ್ರೆ ಬರೀ ಕೈಯಾಗ ಪೆನ್ ಇದ್ರೆ ಅಷ್ಟೇ ಸಾಕಾಗೋದಿಲ್ಲ. ಒಂದು ಸ್ವಲ್ಪ ತಲೆಯಾಗೂ ಏನಾದರೂ ಇರಬೇಕಾಗ್ತದೆ. ತಲೆಯಲ್ಲಿದ್ದರೆ ಮಾತ್ರ ಪೆನ್ನಿನಿಂದ ಮೂಡ್ಲಿಕ್ಕೆ ಸಾಧ್ಯ. ಹೀಗಾಗಿ ಗ್ರಂಥಗಳು ಹೇಳಬೇಕಾದಾಗ ಏನು ಬೇಕಾದ್ರೆ ಹೇಳ್ಬಿಡ್ಬೋದು. ಮತ್ತೆ ನೀವು ಆಗಲೇ ಹಂಗಂದ್ರಲ್ರಿ, ಇಲ್ರಿ ನಾ ಹಂಗೆ ಅಂದಿಲ್ರಿ, ಅದು ನಾ ಹಿಂಗಂದೆ ನಿಮಗೆ ಹಿಂಗೆ ಕೇಳಿಸ್ತು ಅಂತ ಬದಲಾಯಿಸ್ಲಿಕ್ಕೆ ಸಾಧ್ಯವಿದೆ. ಗ್ರಂಥ ಬರೆದ ಮೇಲೆ ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಬರೆಯುವಾಗಲೇ ಸರಿಯಾದ ರೀತಿಯಲ್ಲಿ ಜಗತ್ತು ಒಪ್ಪುವಂತೆ ಅದನ್ನು ಬರಿಬೇಕು. ಜಗತ್ತು ಒಪ್ಪಿ ಅದನ್ನು ಶತಮಾನಗಳವರೆಗೆ ಅದನ್ನು ಪೂಜ್ಯ ಭಾವನೆಯಿಂದ ಅದನ್ನು ಅಧ್ಯಯನ ಮಾಡಬೇಕು. ಪೇಪರ್ಗಳಲ್ಲಿ ಆರ್ಟಿಕಲ್
ಬರೀತೇವೆ, ಪುಸ್ತಕಗಳಲ್ಲಿ ಒಂದು ಯಾವುದೋ ಒಂದು ಕಾದಂಬರಿ ಬರೀತೇವೆ, ಆತ್ಮಲೇಖನ ಅಂತ ಬರ್ತದೆ, ಅದನ್ನೆಲ್ಲ ನಾವು ತೊಗೊಂಬರ್ತೇವೆ. 200, 300, 500 ರೂಪಾಯಿ, 1000 ರೂಪಾಯಿ ಕೊಟ್ಟು ತೊಗೊಂಬರ್ತೇವೆ. ಮನೆಯಲ್ಲಿ ನನಗೆ ತುಂಬ ಇಷ್ಟ, ಇಂತಿಂಥ ಕಾದಂಬರಿಕಾರ ಬರೆಯುವ ಕಾದಂಬರಿ ನನಗೆ ತುಂಬ ಇಷ್ಟ, ನಾನು ತೊಗೊಂಬರ್ತೇನೆ ಆ ಕಾದಂಬರಿಯನ್ನು ತೆಗೆದುಕೊಂಡು ಬಂದು ನಾನು ಅದನ್ನು ಓದ್ತೇವಲ್ಲ. ಕಾದಂಬರಿ ಓದುವ ಹವ್ಯಾಸ ಯಾರಿಗಿದೆ? ಯಾರು ಓದ್ತೀರಿ ಕಾದಂಬರಿಗಳನ್ನು? ಯಾರಾದ್ರೂ ಬರೆಯಿರಿ? ಯಾರಿಲ್ಲ? ಬೇಡ. ಯಾವ ಕಾದಂಬರಿಯನ್ನು ಅಥವಾ ಯಾವ ಪುಸ್ತಕವನ್ನು, ಇಂಥ ಒಂದು ಇತಿಹಾಸವನ್ನು, ಅದು ಕರ್ನಾಟಕದ ಇತಿಹಾಸ ಇರ್ಬೋದು, ರಾಜರ ಇತಿಹಾಸ ಇರ್ಬೋದು, ಅಲೆಕ್ಸಾಂಡರ್ ಇರ್ಬೋದು, ರಾಯರದ ಇತಿಹಾಸ ಇರ್ಬೋದು, ಯಾವ ಇತಿಹಾಸದ ಪುಸ್ತಕವನ್ನು ಯಾರು ಓದಿದ್ದೀರಿ? ಸರಿ, ಆವಾಗ ಓದಿದ್ದೀವಿ. 5ನೇ ಕ್ಲಾಸ್ನೇ ಟೆಕ್ಸ್ಟ್ ಬುಕ್, 10ನೇ ಕ್ಲಾಸ್ನೇ ಟೆಕ್ಸ್ಟ್ ಬುಕ್ ನಮಗೆ ಕೊಡ್ತಾರೆ. 1 ವರ್ಷ ನಾವು ಓದ್ತೇವೆ. ಯಾರನ್ನು ನಿಂದೆ ಮಾಡಲಿಲ್ಲ, ದಯವಿಟ್ಟು ತಪ್ಪು ತಿಳಿಬೇಡಿ. ರಾಯರು ಬರೆದ ಗ್ರಂಥಗಳ ಮಹತ್ವವನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಗ್ರಂಥಗಳ ಆ ಟೆಕ್ಸ್ಟ್ ಬುಕ್ಗಳನ್ನು ಓದ್ತೇವೆ. ಮಾರ್ಚ್ ಒಳಗೆ ಎಕ್ಸಾಮ್ ಮುಗೀತು. ಎಕ್ಸಾಮ್ ಮುಗಿದ ಮೇಲೆ ಆ 4ನೇದ್ದು, 5ನೇದ್ದು, 6ನೇದ್ದು ಪುಸ್ತಕಗಳನ್ನು ಏನು ಮಾಡ್ತೇವೆ? ಇಟ್ಟು ಸರಸ್ವತಿ ಪೂಜೆ ಮಾಡ್ತೀವ, ರದ್ದಿ ಅಂಗಡಿಗೆ ಹಾಕಿ ಬರ್ತೇವೆ. ನಮಗೆ 98% ತೆಗೆದುಕೊಟ್ಟ ಆ ಪುಸ್ತಕಗಳು, ನಮ್ಮನ್ನು ಶಭಾಷ್ ಅಂತ ಬೆನ್ನು ತಟ್ಟಿಸಿದ ಪುಸ್ತಕಗಳು, ನಮಗೆ ರ್ಯಾಂಕ್ ತಂದು ಕೊಟ್ಟ ಪುಸ್ತಕಗಳು, ನಮಗೆ ಏನಂತ ಕೊಡ್ತಾರೆ, ಸರ್ಟಿಫಿಕೇಟ್ ತಂದು ಕೊಟ್ಟ ಪುಸ್ತಕಗಳು. IAS ನಾನು ಓದ್ತೇನೆ, ಓದಿದ ಮೇಲೆ ನನಗೆ IAS ಆಫೀಸರ್ ಆದೆ. ನಾನು IAS ಆಫೀಸರ್ ಆದಮೇಲೆ ಆ ಪುಸ್ತಕವನ್ನು ನಾನೇನು ದೇವರ ಮುಂದಿಟ್ಟು ಸರಸ್ವತಿ ಪೂಜೆ ಮಾಡಿ, ದಿನ ಮಂಗಳಾರತಿ ಮಾಡಿ, ಪಂಚಾಮೃತ ಅಭಿಷೇಕ ನಾನಂತೂ ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ಅದನ್ನೇನು ಮಾಡ್ತೇವೆ? ಇದನ್ನು ಹಾಕಿದ್ರೆ ಎಷ್ಟು ಬರ್ತದೆ? 10 ರೂಪಾಯಿ ಬರ್ತದೆ, ತಂದು ಬಿಡು. ಒಂದು ಚೀಟಿ ತೊಗೊಂಬಂದು ಹರ್ಕೊಂಡು ತಿನ್ಲಿಕ್ಕೆ ಬರ್ತದೆ. ರದ್ದಿ ಅಂಗಡಿಗೆ ಹಾಕ್ತೇವೆ. ಆ ಪುಸ್ತಕಕ್ಕೆ ನಾವು ಕಿಮ್ಮತ್ತು ಕೊಡ್ತಾ ಇಲ್ಲ. ಅದೇ ರಾಯರು ಬರೆದ ಪ್ರಾತಃ ಸಂಕಲ್ಪ ಗದ್ದೆ ಇರಬಹುದು, ರಾಯರು ಬರೆದ ಗೀತಾವಿವೃತ್ತಿ ಇರಬಹುದು, ರಾಯರು ಬರೆದ ಭಾವಬೋಧ ಗ್ರಂಥಗಳಿರಬಹುದು. ಇವತ್ತಿಗೂ ಅದನ್ನು ನಾವು ಪೂಜ್ಯ ಭಾವನೆಯಿಂದ ಅದನ್ನು ಪ್ರತಿ ಸಾರಿಯೂ ಓದ್ತೀವಲ್ಲ. ಇದು ಆ ರಾಯರು ಬರೆದ ಗ್ರಂಥಗಳ ಮಹಿಮೆ. ಅದರಲ್ಲಿ ಅಷ್ಟು ಶಕ್ತಿ ತುಂಬಿದೆ. ಕಾದಂಬರಿಗಳನ್ನು 1 ಬಾರಿ ಓದಿ ಪುಸ್ತಕದ ರ್ಯಾಕಲ್ಲಿ ಇಟ್ಟುಬಿಟ್ರೆ ಮುಗಿದು ಹೋಯ್ತು. ಆಮೇಲೆ ಎಲ್ಲರೂ ತೆಗೆಯೋದಿಲ್ಲ. ಅದನ್ನು ನಮ್ಮ ಮಕ್ಕಳು ಬಂದು ಅದನ್ನು ಹೊಳೆಯಾಗಿ ಹರಿದರೆ ಬಿಡಬೇಕು, ಇಲ್ಲ ಯಾರೇ ಬೇಕಾದವರಿಗೆ ನೋಡ್ರಿ ನಮ್ಮ ಅಪ್ಪ ಪುಸ್ತಕ ಹಾಳು ಮಾಡಿಟ್ಟಾನ ಅಂತ ಕೊಡಬೇಕಷ್ಟೇ ಹೊರತು ನಾವೇ ಇನ್ನೊಮ್ಮೆ ಅದನ್ನು ಓದೋದಿಲ್ಲ. ಹೀಗಾಗಿ ಇಂಥ ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಪ್ರಾಯ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಪ್ರತಿಯೊಂದು ಗ್ರಂಥಗಳಿಗೂ ಟಿಪ್ಪಣಿಯನ್ನು ಬರೆದ ಮಹಾನುಭಾವರು. ಎಲ್ಲ ಉಪನಿಷತ್ತುಗಳಿಗೆ ಖಂಡಾರ್ಥವನ್ನು ಬರೆದವರು. ಉಪನಿಷತ್ತು ನಮಗೆ ಅರ್ಥವಾಗೋದಿಲ್ಲ, ಈ ಶಬ್ದಕ್ಕೆ ಈ ತರಹ ಅರ್ಥ ಮಾಡ್ಕೋರೋ ಮಹಾರಾಯ ಅಂತ ನಮಗಾಗಿ ಖಂಡಾರ್ಥವನ್ನು, ಉಪನಿಷತ್ತಿನ ಶಬ್ದಗಳಿಗೆ ಅರ್ಥವನ್ನು ನಮಗೆ ತಿಳಿಯುವಂತೆ ಬರೆದುಕೊಟ್ಟ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಇದರ ಜೊತೆಗೆ ಕಲೆಗಳು, ಸಮಯವಾಯಿತು ಸಾಕು, ಸಂಗೀತ, ವೀಣೆ ನುಡಿಸೋದು, ಹೀಗೆ ಅನೇಕ ತರಹದ ಕಲೆಗಳಲ್ಲಿ ಪ್ರಾವೀಣ್ಯ ಪಡೆದವರು ರಾಘವೇಂದ್ರ ಸ್ವಾಮಿಗಳು. ಇದೆಲ್ಲದರ ಜೊತೆಗೆ ನಾವು ಅನೇಕ ಕಲೆಗಳನ್ನು ಪಡೆದಿರ್ತೇವೆ. ಡ್ರಾಯಿಂಗ್ ಬರೆಯೋದು, ಏನು ಬರೆದೀವಿ? ಡ್ರಾಯಿಂಗ್ ಅಂದರೆ ಏನು ಬರೆದೀವಿ? ಏನೋ ಒಂದು ಬರೀಲಿಕ್ಕೆ ಹೋಗಿವಿ, ಅದನ್ನು ನಮಗಷ್ಟೇ ಅದು ಆ ರೂಪದಿಂದ ಕಾಣಬೇಕು. ಮತ್ತೊಬ್ಬರು ನೋಡಿದರೆ ಏನಿದು ಮಿಕ್ಕಿ ಮೌಸ್ ಬರೆದಿಲ್ಲ ಅಂತಾರೆ, ಇದು ನೋಡಿದರೆ ಪಾಂಡ ಆದಂಗೆ ಆಗ್ಯದ ಅಂತ ಹೇಳ್ತಾರೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಅದು ಹಾಗೇ ಇರ್ತದೆ. ಇದು ನಮ್ಮ ಅಲ್ಪ ಪಾಂಡಿತ್ಯ. ಆದರೆ ಆ ಪ್ರತಿಯೊಂದು ಶಾಸ್ತ್ರಗಳಲ್ಲಿ ತಲಸ್ಪರ್ಶಿಯಾದ ಪಾಂಡಿತ್ಯವನ್ನು ಪಡೆದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಅವರ ಒಂದೊಂದು ವಿದ್ಯೆಯ ಬಗ್ಗೆ ಹೇಳ್ತಾ ಹೋದರೂ ಬಹಳ ಸಮಯ ಬೇಕಾಗ್ತದೆ. ಇಷ್ಟೆಲ್ಲದರ ಮುಂದೆ ರಾಘವೇಂದ್ರ ಸ್ವಾಮಿಗಳವರ ಜೀವನದಲ್ಲಿ ಒಂದು ಅಚ್ಚರಿ ಅಂದರೆ ಬಡತನದಿಂದ ಬಂದು
ಬಡತನದಿಂದ ಬಂದವರಿಗೆ ಹಣ ಸಿಕ್ಕರೆ ಖರ್ಚು ಮಾಡಬೇಕು ಅಂತ ಅನಿಸೋದಿಲ್ಲ. ಬೇಡ, ಖರ್ಚು ಮಾಡೋದು ಬೇಡ, ಭಾಳ ಕಷ್ಟಪಟ್ಟು ಬಂದೀವಿ ನಾವು ಮೇಲೆ, ಬೇಕಾದಷ್ಟು ಇವತ್ತು ಅದ ಅಂತೇಳಿ ಖರ್ಚು ಮಾಡೋದೇ ನನಗೆಲ್ಲ ಹುಚ್ಚರ, ಖರ್ಚು ಮಾಡಬೇಡ. ಆದರೆ ರಾಯರು ಬಡತನದಿಂದ ಎದ್ದು ಬಂದು, ರಾಯರು ಹುಟ್ಟಿದ್ದು ತಮಿಳುನಾಡು, ವೃಂದಾವನಸ್ಥರಾದದ್ದು ಆಂಧ್ರ ಪ್ರದೇಶ, ಅವರೆಲ್ಲ ಸಂಚಾರ ಮಾಡಿ ಇದ್ದದ್ದು ಕರ್ನಾಟಕ. ಈ ಎಲ್ಲ ಪ್ರಾಂತಗಳಲ್ಲೂ ಪ್ರಾಯ ಕಾಶಿ ಪಟ್ಟಣದವರೆಗೂ ತಿರುಗಾಡಿ ಬಂದ ಮಹಾನುಭಾವರು. ದುಬಾರಿ ರಾಯರ ಸಂಚಾರ ಕ್ರಮವನ್ನು ಹೇಳ್ತಾರೆ. ರಾಯರು 13 ವರ್ಷಗಳ ಕಾಲ ಸಂಚಾರ ಮಾಡಿ ತೀರ್ಥಕ್ಷೇತ್ರ ಮಾಡಿ ಬಂದ್ರಂತೆ. ತೀರ್ಥಕ್ಷೇತ್ರ ಯಾತ್ರೆಗೆ ನಾವು ಹೋಗ್ತೀವಲ್ಲ, 13 ದಿವಸ 13 ಡೇಸ್ 13 ನೈಟ್ಸ್ ಯಾತ್ರಾ ಅಂತ ನಾವು ಹೋಗ್ತೇವೆ. 13 ಡೇಸ್ 13 ನೈಟ್ಸ್ ಅಲ್ಲ, 13 ಇಯರ್ಸ್. ಇವತ್ತಿನಷ್ಟು ಸುಲಭವಾದ ಯಾತ್ರೆ ಅವತ್ತಿರಲಿಲ್ಲ, ನಡೀತಾನೆ ಹೋಗಬೇಕು. ಒಂದೊಂದು ಊರನ್ನು ದಾಟಿ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಕಾಡೊಳಗೆ ಹೋಗಬೇಕು. ಕಳ್ಳರ ಭಯ, ಪ್ರಾಣಿಗಳ ಭಯ, ಮಳೆ ಬಂದರೆ ನಿಲ್ಲೋದೆಲ್ಲಿ, ಯಾವ ಲಾಡ್ಜು ಆಗಿರಲಿಲ್ಲ. ಅಲ್ಲಲ್ಲಿ ಧರ್ಮಛತ್ರಗಳು, ದೊಡ್ಡ ದೊಡ್ಡ ವೃಕ್ಷಗಳು, ಅಲ್ಲೇ ಇರಬೇಕು. ಗೋಕಾಕಕ್ಕೆ ಬಂದಾಗ ಯಾರಾದರೂ ಮನೆಗೆ ಗೊತ್ತಿದ್ರು ಅಲ್ಲಿ ಹೋಗಿರಬೇಕು. ಇಷ್ಟೇ ಹೊರತು ಹೋಗುವ ದಾರಿಯೂ ಸುಲಭವಾಗಿರಲಿಲ್ಲ. ಹೋಗುವ ಆ ದಾರಿ ಅಷ್ಟೇ ಅಲ್ಲ, ಅಲ್ಲಲ್ಲಿರುವಂತಹ ಅನೇಕ ಭಯಾನಕವಾಗಿರ್ತಕ್ಕಂತಹ ಸನ್ನಿವೇಶಗಳು. ಇವತ್ತು ಮಳೆ ಶುರುವಾದರೆ ನಿಲ್ತದೆ. ಪ್ರಾಯ ತಾವೆಲ್ಲ ನೋಡಿರ್ತೀರಿ, ಇದೇ 20-25 ವರ್ಷದ ಹಿಂದೆ ಮಳೆ ಶುರುವಾದರೆ ನಿಲ್ಲುವ ಪ್ರಶ್ನೆನೇ ಇಲ್ಲ. ಎಲ್ಲ ಹಿರಿಯರು ಹೇಳ್ತಾ ಇದ್ದಾರೆ, ನಾವಿರ್ತಾಗ ಎಷ್ಟು ಮಳೆ ಬರ್ತಿತ್ತು, ಇವತ್ತು ಏನೂ ಮಳೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಹೊಳಿ ಬರ್ತಿತ್ತು, ಇಲ್ಲಿ ಹಳ್ಳ ಬರ್ತಿತ್ತು, ಅಲ್ಲೇ ನೀರು ತುಂಬ್ತಿತ್ತು, ಇಲ್ಲಿ ನೀರು ತುಂಬ್ತಿತ್ತು. ಆದರೆ ಇವತ್ತು ಮಳೆನೇ ಇಲ್ಲ. ಇಷ್ಟು ಮಳೆಯಲ್ಲಿ ಸಂಚಾರ ಮಾಡಿ ಬರಬೇಕು. ಹೀಗೆ 13 ವರ್ಷಗಳ ಕಾಲ ಇಡಿಯಾದ ಭಾರತವನ್ನು ಸಂಚಾರ ಮಾಡಿ ಬಂದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಇವತ್ತು ರಾಯರ ಪೂರ್ವಾರಾಧನೆ ಸಮಯವಾಗಿದೆ. ಇವರ ಮಹಿಮೆಯನ್ನು ಇವತ್ತಿಷ್ಟು ತಿಳಿದು ನಾಳೆ ಇನ್ನೂ ಸ್ವಲ್ಪ ತಿಳಿಯುವುದಕ್ಕಾಗಿ ಪ್ರಯತ್ನವನ್ನು ಮಾಡೋಣ. ನಾಡಿದ್ದು ರಾಯರು ನಮಗೆ ಜೀವನದಲ್ಲಿ ನಾವು ಹೇಗಿರಬೇಕು, ನಮ್ಮಲ್ಲಿ ಏನಿರಬೇಕು ಏನಿರಬಾರ್ದು, ನಮ್ಮಲ್ಲಿ ಏನು ಇಟ್ಕೋಬೇಕು ಏನು ಇಟ್ಕೋಬಾರ್ದು ಅಂತನ್ನುವುದನ್ನು ಅವರು ಹೇಳಿ ಹೋದರು. ಅವರ ಶಿಷ್ಯರು ಅದನ್ನು ಗ್ರಂಥದಲ್ಲಿ ರಚನೆ ಮಾಡಿಟ್ಟರು. ಅದನ್ನು ತಿಳಿಯುವುದಕ್ಕಾಗಿ ಪ್ರಯತ್ನವನ್ನು ಮಾಡೋಣ. ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳವರ ವಿಶೇಷವಾದ ಅನುಗ್ರಹವನ್ನು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತತ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ವರಾವೇವಂ ವಿಷ್ಣೋ ತೃಪ್ತಿಕರ ಸದಾ. ಶ್ರೀಕೃಷ್ಣಾರ್ಪಣ.